ಆದಾಯ ಪ್ರಮಾಣ ಪತ್ರ, ನಕಲಿ ಆದಾಯ ಪ್ರಮಾಣ ಪತ್ರದ ಇದು ಆಗಿದೆ. ನೋಡೋಣ, ಅದು ಕಂಪ್ಲೇಂಟ್ ನಿನ್ನೆ ರಾತ್ರಿ FIR ಆಗಿದೆ. ಏನಿದ್ರು ಕೂಡ ನಾವು ಸಿನ್ಸ್ ಇಟ್ಸ್ KPSC ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡ್ಬೋದು ನೋಡಬೇಕು. ಈಗ ಇನ್ನೂ FIR ಈಗ ಬೇಲಿನೇ ಹೊಲ ಮೇಯಿದ್ರೆ ಏನು ಮಾಡೋಕ್ಕಾಗತ್ತೆ ಇವ್ರೆ? ನಮ್ಮ ಕೈನಲ್ಲಿ ಇದೆಯಾ? ಎರಡು ಇದು ವಿಚಾರ ನನಗೆ ಬಿಟ್ಟರೆ KATನೂ ರದ್ದು ಮಾಡ್ತೀನಿ, KPCನೂ ರದ್ದು ಮಾಡ್ತೀನಿ. ಕಾನ್ಸ್ಟಿಟ್ಯೂಷನಲ್ಲಿನೇ ಮಾಡಬೇಕಾಗ್ತದೆ, ಅದಕ್ಕೆ ಹೊಸ ಕಾನೂನು ತರಬೇಕಾಗ್ತದೆ, ಆ್ಯಕ್ಟ್ ತರಬೇಕಾಗ್ತದೆ. ಸ್ವಲ್ಪ ಜನ ಹೇಳ್ತಾರೆ ಅದು ಮಾಡೋಕ್ಕಾಗಲ್ಲ, ಕಾನ್ಸ್ಟಿಟ್ಯೂಷನಲ್ ಇದು ಏನು ಕಾನೂನಾತ್ಮಕವಾಗಿ ತೊಗೋಬೇಕು ಅದು ಇದು ಅಂತ. ಕಾನೂನು ಮಾಡೋರು ಯಾರು ಇವರೇ? ನಾವೇ ತಾನೇ. ಶಾಸನವನ್ನು ರಚನೆ ಮಾಡೋರು ಯಾರು? ಶಾಸಕರು. ಎಲ್ಲರೂ ಸೇರಿ ಒಂದು ತೀರ್ಮಾನ ತೊಗೊಂಡ್ರೆ ಕೇಂದ್ರದವ್ರು ಇರ್ಬೋದು, ನಾವಿರ್ಬೋದು, ತೊಗೋಬೇಕು. ನೀವು ಹೇಳ್ದಂಗೆ ಶುದ್ಧೀಕರಣ ಮಾಡಬೇಕಾಗ್ತದೆ. ಯುವಕರ ಭವಿಷ್ಯದ ಚೆಲ್ಲಾಟ ಸರಿಯಲ್ಲ. ನೀವೇ ನೋಡ್ತಾ ಇದ್ದೀರ, ಮೊನ್ನೆ ಹುಬ್ಳಿ ಧಾರವಾಡನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಸೇರಿದರು. ಅವರಿಗೆ ಯಾವ ಲೀಡರ್ ಇರಲಿಲ್ಲ, ಯಾರು ನಾಯಕರಿರಲಿಲ್ಲ. ಸ್ವಪ್ರೇರಣೆಯಿಂದ ಜನ ಬೀದಿಗೆ ಬಿದ್ದಿದ್ದಾರೆ. ಮೊನ್ನೆ ನಿಮ್ಮ ನೀಟ್ ಎಕ್ಸಾಮ್ ನೋಡಿ, ನಿಮ್ಮ CBSE ಎಕ್ಸಾಮ್ ನೋಡಿ, ಇವೆಲ್ಲ ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗುತ್ತಾ? ನೋಡಿ, ಈಗ ಕೇಸ್ ಇನ್ನು ನಿನ್ನೆ FIR ಆಗಿರೋದು, ಅದು ಏನು ಜೆನ್ಯೂನಿಟಿ ಇದೆ ಚೆಕ್ ಮಾಡಿಬಿಟ್ಟೆ ಹೇಳಬೇಕಾಗ್ತದೆ. ಐ ಕೆನಾಟ್ ಕಮೆಂಟ್ ವಿತೌಟ್ ಚೆಕಿಂಗ್ ದ ಡಾಕ್ಯುಮೆಂಟ್ಸ್. ಬಟ್ ಏನಿದ್ರು ಕೂಡ ವಿ ವಿಲ್ ಈ ವಿಚಾರದಲ್ಲಿ ನಮ್ಮ ಯುವಕರ ಭವಿಷ್ಯದ ವಿಚಾರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರೆಕ್ರೂಟ್ಮೆಂಟ್ ಆಗಬೇಕು, ನಿಲ್ಲಬಾರ್ದು, ಮತ್ತು ಇಂಥದಕ್ಕೆ ಯಾವುದೇ ಅವಕಾಶ ಕೊಡೋದಿಲ್ಲ. ಈಗ ಹಿಂದೆ ನಾವು ಒಂದು ಕಾಯ್ದೆ ಕೂಡ ತಂದಿದ್ದೀವಿ ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ನಲ್ಲಿ. ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ಅದನ್ನು ಕೂಡ ಇವಾಗ ಈ 1 ವಾರ 10 ದಿನದಲ್ಲಿ ನಾನೇ ಮಾಡ್ತೀನಿ ಅದು. ಥ್ಯಾಂಕ್ ಯು ಸರ್. ನೋಡಿ, ಇಶ್ಯೂ ಯಾರು ಮಾಡಿರೋದು? ಅದು ನಕಲಿ ಆದಾಯ ಪತ್ರ ಅಂತ ಏನು ಹೇಳಿದ್ದಾರೆ, ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರುತ್ತಲ್ಲ. ಸೊ ನೀವು ಹೇಳೋದು ಕರೆಕ್ಟು, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್. ಇದು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದು ರಾಜ್ಯಪಾಲರು ಏನು ಮಾಡ್ತಾರೆ ಮಾಡಲಿ. ಅದು ನಾವು ಎವಿಡೆನ್ಸ್ ಕೊಡೋದು ನಮ್ಮ ಜವಾಬ್ದಾರಿ ಆಗ್ತದೆ ಅಷ್ಟೇ. ಸೊ ಕೆಳಗಡೆ ಇದೆ ಸರ್. ಇವಾಗ ಭರವಸೆ ನೀವೇನೋ ಒಳ್ಳೇದಾಗಲಿ ಅಂತ ಹುದ್ದೆ ನೇಮಕ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಈಗ ಅಂಥವ್ರ ಕೈ ಕೆಳಗಡೆ ಇದ್ದಾಗ ಯಾರನ್ನ ಈಗ ಅನುಮಾನ ಇದ್ದಾಗ ಅದನ್ನು ಸರಿಪಡಿಸೋದು ಆಯೋಗದ ಕೆಲಸ. ನಾವು ಸಲಹೆ ಕೊಡಬಹುದು ಅಷ್ಟೇ ಸರ್ಕಾರ ಆಗಿ. ಬಟ್ ಇಟ್ ಈಸ್ ಲೆಫ್ಟ್ ಅಪ್ ಟು ದೆಮ್. ಕ್ರೆಡಿಬಿಲಿಟಿ ಕ್ರೈಸಿಸ್ ಇದ್ದಾಗ ಅವರೇ ಅದನ್ನು ಪರಿಹಾರಗೊಳಿಸ್ಬೇಕು. ಯಾಕಂದರೆ ಎಲ್ಲ ಮೆಂಬರ್ಸ್ ಸೇರಿ ಒಂದು ರೆಸಲ್ಯೂಷನ್ ಮಾಡಿರೋದು. ಸೊ ಅಲ್ಲಿ ಸಮನ್ವಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಪಾರದರ್ಶಕತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಮೋಸ ಇದೆ ಅಂತ ಗೊತ್ತಾಗ್ತಾ ಇದೆ. ದಿಸ್ ಈಸ್ ನಾಟ್ ಗುಡ್ ಫಾರ್ ಎನಿ ಸ್ಟೇಟ್. ಭಾಳಷ್ಟು ಎಲ್ಲ ರಾಜ್ಯಗಳಲ್ಲೂ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿದೆ. ಈ ಕೇರಳನಲ್ಲಿ ಭಾಳ ಉತ್ತಮವಾಗಿ ನಡೀತಾ ಇದೆ. ಒಂದು ರಿಟೈರ್ಡ್ IAS ಆಫೀಸರ್ ಏನೋ ಹಾಕಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ನೋಡೋಣ ಇದನ್ನು ಹೇಗೆ ಮಾಡಬೇಕು ಅಂತ. ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಲೋಕಾಯುಕ್ತರು ಗವರ್ನರ್ ನೋಡೋಣ. ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದು ಏನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ಸ್ ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಏನು? ಈಗ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಉತ್ತಮವಾದಂಥ ಪಟ್ಟಿ ಬಿಡುಗಡೆ ಮಾಡೋದು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನಾವು ಕೊಟ್ಟ ತಕ್ಷಣವೇ ಇವರೆಲ್ಲ ಒಪ್ತಾ ಇದ್ದಾರಾ? ದರ್ ಇಸ್ ಅ ಪ್ರೊಸೆಸ್. ಈಗ ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದ್ದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ ಇದ್ದೀವಿ, ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರ BJP ಅವರು? ಮೊನ್ನೆನೂ ಕೂಡ ಹೇಳಿದ್ದೀನಿ, ನಮ್ಮ ರಾಜ್ಯ ಯಾವ ಅಂತಾರಾಷ್ಟ್ರೀಯ ಗಡಿಗೆ ಹತ್ತಿದೆ ಹೇಳಿವ್ರೆ? ಬಾಂಗ್ಲಾದೇಶಿ ಬಂದರು, ಎಲ್ಲಿಂದ ಬರ್ತಾ ಇದ್ದಾರೆ ರೀ? ವೆಸ್ಟ್ ಬೆಂಗಾಲಲ್ಲಿ ನಿಮ್ಮದೇ ಆಡಳಿತ, ಅಮಿತ್ ಶಾ ಅವರು ನಿಮ್ಮ ಹೋಮ್ ಮಿನಿಸ್ಟರೇ.
ಮಧ್ಯಪ್ರದೇಶ್ ಬರ್ತದೆ, ಉತ್ತರ ಪ್ರದೇಶ್ ಬರ್ತದೆ, ಆಂಧ್ರ ಪ್ರದೇಶ್ ಬರ್ತದೆ, ಒರಿಸ್ಸಾ ಬರ್ತದೆ, ಬಿಹಾರ್ ಬರ್ತದೆ, ಇದೆ ಮಧ್ಯದಲ್ಲಿ. ಹೆಂಗೆ ಬರ್ತಾ ಇದ್ದಾರೆ ಇವರು ಬಾಂಗ್ಲಾದೇಶದವರು? ಸುಮ್ಮನೆ ಏನೋ ಮಾತಾಡಬೇಕು, ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡಬೇಕು, ಅದು ಸರಿಯಲ್ಲ. ಸರ್ ಅವರು ನಿಮ್ಮ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು. ನಿಮ್ಗೇನಾದರೂ ತೊಂದರೆ ಇದ್ರೆ ಅದನ್ನ ಪ್ರೂವ್ ಮಾಡಿ. ಅದನ್ನ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ, ಅದನ್ನ ಕೊಡ್ಬೇಕಾಗಿರೋದು ಕೇಂದ್ರ ಗೃಹ ಇಲಾಖೆ. ಇವ್ರು ಯಾಕೆ ಕೊಡ್ತಿದ್ದಾರೆ ಅನ್ನೋದು ಒಂದು. ಎರಡನೇದು ಸರ್, ನೋಡಿ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ, ಅಂದ್ರೆ ನೀವು ಇಲ್ಲಿ ವಾಸ ಮಾಡ್ತಾ ಕೊಡ್ಬೇಕಲ್ಲ, ವಾಸ ಪ್ರಮಾಣ ವಾಸ ಪ್ರಮಾಣ, ಶಾಶ್ವತ ವಾಸ ಪ್ರಮಾಣ ಪತ್ರ. ಶಾಶ್ವತ. ಈಗ ಇಫ್ ಯು ಆರ್ ನಿಮ್ಮ ಯಾವುದು ನಿಮ್ಮ ಲಾಜಿಕಲ್ ಡಿಸ್ಕ್ರಪೆನ್ಸಿನಲ್ಲಿ ಹೆಂಗೆ ತೆಗಿತಾ ಇದ್ದಾರೆ ಹೇಳಿ? ಆಮೇಲೆ ಎಲ್ಲಿ ಕೊಡಬಾರ್ದಂತ ಎಲ್ಲಿದೆ? ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ರಲ್ಲ, ಸುಮಾರು 1 ಕೋಟಿ ಜನರಿಗೆ, ನಾಗರಿಕರಿಗೆ ಏಕಾಏಕಿ ತೆಗೆದುಬಿಟ್ರು. ನೀವು ಪಾಸ್ಪೋರ್ಟು, ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡಲ್ಲ ಅಂತೀರಾ, ಆಧಾರ್ ಕಾರ್ಡು ಅಂತ ಇಲ್ಲ, ನಿಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟು ಇಲ್ಲ ಅಂತೀರಾ, ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಅದನ್ನೂ ಇಲ್ಲ ಅಂತೀರಾ. ಮತ್ತು ವಾಟ್ ಈಸ್ ಯುವರ್ ಡಾಕ್ಯುಮೆಂಟ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಚುನಾವಣಾ ಆಯೋಗ 11 ದಾಖಲಾತಿ Correct. ಆಧಾರು ಎಲ್ಲವೂ ಇದೆ. ಅದು ಇಲ್ದಿದ್ದವರು ಇದನ್ನ ತಗೊಂಡು ಅಕ್ರಮ ಮಾಡಬಹುದಲ್ಲ ಅನ್ನೋದು ಅವ್ರ ಆರೋಪ. ಎಲ್ಲ ಆಗಿದೆ ಹೇಳಿವ್ರೆ ಇವ್ರು ಸುಮ್ಮನೆ ಆರೋಪ ಇಲ್ಲ. ಇವ್ರ ಆರೋಪ ಬಹಳ ಸ್ಪಷ್ಟವಾಗಿದೆ, ಬಾಂಗ್ಲಾದೇಶಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತ. ಕೊಡ್ತಾ ಇದ್ದೀರಾ ಅಂತ ಹೆಂಗೆ ಆಗಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ನಾನು ಹೇಳ್ತಾ ಇಲ್ವಾ, ಇವರಿಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಗ್ತಾ ಇಲ್ಲ, ಯಾವುದೋ ಎಕ್ಸ್ಕ್ಯೂಸ್ ಸಿಗ್ತಾ ಇಲ್ಲ. ಇವ್ರು ಹೊಸ ಎಕ್ಸ್ಕ್ಯೂಸ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. BLOಗಳದ್ದು ಮಾಡಿದ್ರು, ಇದು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಥ್ರೆಟ್ ಅಂತೆ ಇದು. ರೀ, ವಿ ಆರ್ ಅ ಸ್ಟೇಟ್ ಗೌರ್ಮೆಂಟ್, ಜವಾಬ್ದಾರಿ ಅಂತ ರಾಜ್ಯ ಸರ್ಕಾರ. ನಾವು ನಮಗೆ ನ್ಯಾಷನಲ್ ಥ್ರೆಟ್ ಅಂತ ಹೇಳ್ತೀರ, ನಾಚಿಕೆ ಬರಲ್ವಾ BJP ಅವರಿಗೆ? ಏನು ನಮಗೇನು ಕಾನೂನು ಅನ್ನೋದು ಗೊತ್ತಿಲ್ವಾ? ಸಂವಿಧಾನ ಅನ್ನೋದು ಗೊತ್ತಿಲ್ವಾ ನಮಗೆ? ಇವೆಲ್ಲ ನೋಡಿ ಅವರಿಗೆ ಮನವೊಲ್ಸಕ್ಕೆ ಮಾಡ್ತಾರೆ. ನಾನು ಹೇಳಿದ್ದೀನಿ ನೋಡಿ, ಇವರೇ ಇವೆಲ್ಲನೂ ಕೂಡ ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು. ವೆಸ್ಟ್ ಬೆಂಗಾಲ್ನಲ್ಲೂ ಇದೇ ಮಾಡಿದ್ರು. BLOಗಳ ಮೇಲೆ ಆಪಾದನೆ ಮಾಡಿದ್ರು, ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು, CEC ಹತ್ರ ಹೋಗಿ ನಾಟಕ ಮಾಡಿದ್ರು. ಅದಾದಮೇಲೆ SIR ಬಂತು. CEC ಅವ್ರು ಏನು ಮಾಡಿದ್ರು, ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ತಂದುಬಿಟ್ರು. ಅದರಲ್ಲಿ ಇರೋರು ಬರೋರಿಗೆ ಎಲ್ಲರಿಗೂ ಕೂಡ ಹೊರಗೆ ಹಾಕ್ಬಿಟ್ರು. ಅದೇ ಒಂದು ಪ್ರಕ್ರಿಯೆ ಇಲ್ಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ನಾವು ಮಾಡ್ತಾ ಇದ್ದೀವಿ. ಈ ಕೇರಳನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪಂಚಾಯತ್ ಕಡೆಯಿಂದ ವಾಸಸ್ಥಳ ಏನು ನಿಮ್ಮ ವಾಸ ಸರ್ಟಿಫಿಕೇಟ್ ಕೊಟ್ಟಿಲ್ವಾ? ಅದು SIR ಮಾಡೋ ಟೈಮಲ್ಲಿ ಯಾಕೆ ಕೊಡ್ತಾ ಇರೋದು? ಮೊದಲೇ ಕೊಡಬಹುದಾಗಿತ್ತಲ್ಲ ಸರ್ಕಾರ. ಅವ್ರು ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರೆ ಇದು ಅಗತ್ಯನೇ ಇರ್ತಾ ಇರಲಿಲ್ಲಲ್ಲ ಸರ್. 12 ಪ್ರಶ್ನೆಗಳು ಕೇಳಿದ್ದೀವಿ, ಅದರಲ್ಲಿ ಇದೂ ಒಂದು. ಇವರು ಕರೆಕ್ಟಾಗಿ ನಮಗೆ ಹೇಳಿದಿದ್ರೆ ನಾವು ಯಾಕೆ ಮಾಡ್ತಾ ಇದ್ವಿ? ಕ್ಲಾರಿಟಿ ಇದೆಯಾ ನಿಮ್ಗಾನ? ಕ್ಲಾರಿಟಿ ಇದೆಯಾ ಹೇಳಿ ಸರ್? ನಂದು ಬಿಟ್ಬಿಡಿ, ನಿಮಗಾನ ನಮ್ಮ ಮಾಧ್ಯಮ ಸ್ನೇಹಿತರಿಗೆ SIR ಬಗ್ಗೆ ಕ್ಲಾರಿಟಿ ಇದೆಯಾ? ಪ್ರಕ್ರಿಯೆ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ದಾನ ಆಗಿದೆಯಾ? 2002ರಲ್ಲಿ ನೀವು ಎಲ್ಲಿದ್ರಿ, ಇವಾಗ ಎಲ್ಲಿದ್ದೀರಾ? ಇಲ್ಲ, ನೀವೇ ಪ್ರಯತ್ನ ಮಾಡಿ. ನಿಮ್ಮ ಮನೆ ಸೊಸೆ ಎಲ್ಲಿದ್ದಾರೆ? ನೀವು ನಿಮ್ಮ ಅಕ್ಕಗೋ ತಂಗಿಗೋ ನೀವು ಮದುವೆ ಮಾಡಿ ಬೇರೆ ಊರಿಗೆ ಕಳಿಸಿರ್ತೀರಾ, ಅವ್ರ ಪರಿಸ್ಥಿತಿ ಏನಿದೆ ದಯವಿಟ್ಟು ತಿಳ್ಕೊಳ್ಳಿ. ಸುಮ್ಮನೆ ಈ BJPದವ್ರು ಹೇಳಿದಲ್ಲೇ ಸರಿ ಅಂತಲ್ಲ. ನಾವು ಸರಿ ಅಂತೇನೆ, ನೀವಲ್ಲ, ಅವ್ರು ಹೇಳಿದ್ದೆ ಸರಿ ಅಂತ ನಾವು ಒಪ್ಕೊಳಕ್ ರೆಡಿ ಇಲ್ಲ. ನೀವು ಹೇಳ್ತಾ ಇದ್ರ ಅಂತ ಹೇಳ್ತಾ ಇಲ್ಲ. ಚರ್ಚೆಗೆ ಬರಲಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ಯಾವುದೇ ರೀತಿಯ ದ್ವೇಷನೂ ಇಲ್ಲ. ಇವತ್ತು ಆದರೆ HMT ಅರಣ್ಯ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಮರಳಿ ಪಡಿಬೇಕು, ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗಿಂತ ದೊಡ್ಡ ಒಂದು ಬೃಹತ್ ಉದ್ಯಾನವನ ನಿರ್ಮಿಸಿ ಉತ್ತರ ಬೆಂಗಳೂರಿಗೆ ಒಂದು ಉತ್ತಮ ಶ್ವಾಸತಾಣ ಉಳಿಸಲು ನಾನು ಅರಣ್ಯ ಸಚಿವನಾಗಿದ್ದಾಗ ನಿರ್ಧಾರವನ್ನು ಮಾಡಿದ್ದೇನೆ. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಕೇಂದ್ರದ ಉಕ್ಕು ಸಚಿವರಾಗಿ ಅವರು HMT ಅರಣ್ಯ ಭೂಮಿ ಮತ್ತು KIOCL ಬಗ್ಗೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಅಡ್ಡಿಯಾಗಿದೆ, ಇಂಡಿಯಾ ಅರಣ್ಯ ಸಚಿವರು ನಮಗೆ ಸಹಕಾರ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾತನ್ನು ಅಡ್ಡಿ ಹಾಕಿದ್ದಾರೆ ಅನ್ನುವಂತ ಮಾತನ್ನು ಆರೋಪ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಬಹಳ ಸ್ಪಷ್ಟಪಡಿಸಲು ಇಚ್ಛೆ ಪಡ್ತಾ ಇದ್ದೇನೆ. ನಾನಾಗಲಿ ನಮ್ಮ ಸರ್ಕಾರವಾಗಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತಿಗೂ ರಾಜಕೀಯ ಮಾಡಿಲ್ಲ, ಮಾಡುವುದೂ ಇಲ್ಲ. ಆದರೆ ಇವತ್ತೇನು ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ, ಪ್ರಕೃತಿ ವಿಕೋಪದಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲೇ ಮಹಾನಗರಿ ಬ್ಯಾಂಗ್ಳೂರು ಕಾಂಕ್ರೀಟ್ ಜಂಗಲ್ ಆಗ್ತಾ ಇರ್ತಕ್ಕಂಥದ್ದು,
ಇವತ್ತೇನು ಸಂಚಾರ ದಟ್ಟಣೆಯಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಮಾಲಿನ್ಯದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ, ಇದೆಲ್ಲ ನಿಮ್ಮ ಗಮನದಲ್ಲಿದೆ. ಹೀಗಾಗಿ ಈ ಮಹಾನಗರ ಬೆಂಗಳೂರಿಗೆ ಅತ್ಯಗತ್ಯವಾದ ಶಾಸ್ತಾಣ ಲಂಗ್ ಸ್ಪೇಸ್ ರಕ್ಷಿಸಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ನಮ್ಮ ಜವಾಬ್ದಾರಿಯಾಗಿದೆ. ಅರಣ್ಯ ನಮ್ಮ HMT ಭೂಮಿಗೆ ಸಂಬಂಧಪಟ್ಟಂತೆ ನಾನು ಅರಣ್ಯ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತೇನು HMT ಭೂಮಿ ಇದೆ, ಇದು ಹಿಂದೆ ಅರಣ್ಯ ಇಲಾಖೆಯಿಂದ ಈ ಭೂಮಿ HMT ಅವರು ತೆಗೆದುಕೊಂಡಂಥದ್ದು, ಮತ್ತೆ ಇದನ್ನು ಡಿನೋಟಿಫೈ ಮಾಡಿ ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೆಲವೊಂದು ನಮ್ಮ ಹಿರಿಯ ಅರಣ್ಯ ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು. ನಾನು ಕಡತವನ್ನು ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಿನೋಟಿಫೈ ಮಾಡಿ ಈ ಭೂಮಿ HMTಗೆ ವಹಿಸಬೇಕು ಅನ್ನುವಂಥದ್ದು ಏನು ಹಿರಿಯ ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ರು, ಅದಕ್ಕೆ ಯಾವುದೇ ರೀತಿಯ ಸಚಿವ ಸಂಪುಟದ ಪರವಾನಗಿ ಇಲ್ಲದೆ ಸಂಬಂಧಪಟ್ಟಂತ ಸಚಿವರ ಅಂದಿನ ಅರಣ್ಯ ಸಚಿವರ ಅನುಮೋದನೆ ಇಲ್ಲದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ಇದರಿಂದ ಇವತ್ತು ನಮ್ಮ ಅರಣ್ಯ ಭೂಮಿಗೆ ಕುತ್ತು ಬರ್ತದೆ ಅಂತೇಳಿ ಹೇಳಿ ನಾನು ಇದನ್ನು ಹಿಂಪಡಿಬೇಕು ಅಂತೇಳಿ ಆದೇಶ ಮಾಡಿ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೆ. ಹೀಗಾಗಿ ನಮ್ಮ ಇಲಾಖೆ ವತಿಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂಪಡಿಲಿಕ್ಕೆ ನಮ್ಮ ಸಚಿವ ಸಂಪುಟದ ಒಂದು ಸಮ್ಮತಿಯನ್ನು ತೆಗೆದುಕೊಂಡು ಪರವಾನಗಿಯನ್ನು ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹಾಕಿದ್ದೇವೆ. ನಾವು ಹಿಂಪಡಿತೀವಿ ಅಂತೇಳಿ ನಾವು ಹಾಕಿದ್ದಂತ ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಅಲ್ಲಿ HMT ಅವರು ಇಂಪ್ಲೀಡ್ ಆಗಿದ್ದಾರೆ. ಮತ್ತು ಅವ್ರು ಏನ್ ಮಾರಾಟ ಮಾಡಿದ್ರು ಸುಮಾರು 176 ಎಕರೆ ಭೂಮಿ ಅಕ್ರಮವಾಗಿ ಮಾರಾಟ ಮಾಡಿದಂಥದ್ದು. ಆ ಭೂಮಿ ಮಾರಾಟ ಮಾಡಿದಂಥವ್ರು ಏನಿದ್ರು ಅವರೆಲ್ಲರೂ ಕೂಡಿ ಇಂಪ್ಲೀಡ್ ಆಗಿದ್ದಾರೆ. ಮತ್ತೆ ಇಂಪ್ಲೀಡ್ ಆಗಿ ಇವತ್ತು ಈ ಒಂದು ಪ್ರಕರಣ ಏನಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಬಾಕಿ ಇದೆ, ವಿಚಾರಣಾ ಹಂತದಲ್ಲಿದೆ. ಇದು ಈಗ ನಡೀತಾ ಇದೆ. ಇವತ್ತು ಮಾನ್ಯ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಯಾವ ಖಂಡ್ರೆ HMT ಆದಾಗ ಖಂಡ್ರೆ ಹುಟ್ಟೇ ಇರಲಿಲ್ಲ, ಹುಟ್ಟಿದ್ದರೆ ಮಗು, ಇಂಥದ್ದೆಲ್ಲ ಮಾತನಾಡಿದ್ದಾರೆ. ನಾನು ಕೂಡ ಯಾವ ಸ್ವಾಮಿ ಯಾವ ಕುಮಾರಸ್ವಾಮಿ ಅಂತ ಕೇಳಬಹುದು, ಆದರೆ ನಾನು ಅವರ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. HMT ಜಮೀನಿನ ಪ್ರಕಾರ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಜೊತೆಗೆ HMT ಭೂಮಿ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಹಕ್ಕಿ ಇದೆಯಾ ಇಲ್ಲ ಅಂತ ಹೇಳಿ ಏನ್ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡ್ತದ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮಾನ್ಯ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ? ಅದ್ರ ಬಗ್ಗೆ ಉತ್ತರ ಕೊಡಬೇಕು. ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂಟಿಲ್ ಇಟ್ ಇಸ್ ಡಿನೋಟಿಫೈಡ್ ಫಾರ್ ಸಮ್ ಅದರ್ ಪರ್ಪಸ್ ಅಂತ ಹೇಳಿದೆ. ಜೊತೆಗೆ ಎನ್ವೈರನ್ಮೆಂಟಲ್ ರೈಟ್ಸ್ ಆರ್ ಮೋರ್ ಪ್ರೆಷಸ್ ದನ್ ಸಿವಿಲ್ ರೈಟ್ಸ್ ಎಂದು ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಡಿನೋಟಿಫೈ ಆಗದ HMT ಅರಣ್ಯ ಭೂಮಿ ಅರಣ್ಯವಾಗಿ ಉಳಿಯುತ್ತದೆ. ಇದು ರಾಜ್ಯ ಸರ್ಕಾರದ 7 ಕೋಟಿ ಕರ್ನಾಟಕದ ಜನರ ಆಸ್ತಿಯಾಗಿ ಉಳಿಯುತ್ತದೆ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಬೆಂಗಳೂರು ನಗರದ DCF ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತದು ನೋಟಿಸ್ ಅಲ್ಲ, ಅದು ಕ್ವಾಸಿ ಜುಡಿಷಿಯಲ್ ಅವರ ಪ್ರಾಧಿಕಾರದ ಒಂದು ಆದೇಶ. ಮಾಜಿ ಮುಖ್ಯಮಂತ್ರಿಯವರು ಇಷ್ಟು ಮಾಹಿತಿ ಇಲ್ಲವೇ? ಇವತ್ತು ಬಹಳ ವ್ಯಥೆ ಆಗ್ತದೆ ನನಗೆ. AC ಕೋರ್ಟ್ DC ಕೋರ್ಟ್ನಲ್ಲಿ ನಡೆಯುವಂತೆ DCF ನ್ಯಾಯಾಲಯದಲ್ಲಿ ಕೂಡ ಕರ್ನಾಟಕ ಅರಣ್ಯ ಕಾಯ್ದೆ 63 ಸೆಕ್ಷನ್ 64A ಅಡಿ ಅಂದರೆ ಒತ್ತುವರಿ ತೆರವು ಪ್ರಕ್ರಿಯೆ ನಡೆದಿದೆ. HMT ಅವರಿಗೆ ದಾಖಲೆ ಸಲ್ಲಿಸಲು ಅವಕಾಶ ನೀಡಿದ ಬಳಿಕ ಸೂಕ್ತ ದಾಖಲೆ ಒದಗಿಸಿದ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ. ಈ ಆದೇಶದ ಬಗ್ಗೆ ತಕರಾರಿದ್ದರೆ ಕಾನೂನು ರೀತಿಯ CFಗಾಗಲಿ ಹೈಕೋರ್ಟ್ಗಾಗಲಿ ಮತ್ತೆ ಇನ್ನು ಇವತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸಲ್ಲಿಸಲಿ ಅವರು. ಅದು ಬಿಟ್ಟು
ನಾನು ಈಶ್ವರ್ ಖಂಡ್ರೆ ದಾಖಲೆ ನೋಡಿಲ್ಲ, ಇವರು ಮಿಸ್ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 60ರ ದಶಕದಲ್ಲಿ ಅಂದಿನ DCF NOC ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ DCF ಕೊಟ್ಟ NOC ಇಂದ ಅರಣ್ಯ ಭೂಮಿ ಡಿಫಾರೆಸ್ಟ್ ಅಥವಾ ಡಿನೋಟಿಫೈ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಫಾರೆಸ್ಟ್ ಮ್ಯಾನ್ಯುಯಲ್ 807ರಲ್ಲಿ ಇದು ಸ್ಪಷ್ಟವಾಗಿದೆ. ರೆವಿನ್ಯೂ ಆಫೀಸರ್ such as ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ or divisional commissioner shall have no powers whatsoever to release or give any occupancy in a reserved forest ಅಂತಿದೆ. ನೋಡಿ, HMT ಭೂಮಿ ಪೇಣ್ಯ ಪ್ಲಾಂಟೇಶನ್ಗೆ ಸೇರಿದ್ದು 1878ರ ಸೆಕ್ಷನ್ 9 ರೂಲ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಾರೆಸ್ಟ್ ಅಂಡ್ ವೇಸ್ಟ್ಲ್ಯಾಂಡ್ಸ್ ಇನ್ ದ ಟೆರಿಟರೀಸ್ ಆಫ್ ಹಿಸ್ ಹೈನೆಸ್ ದ ಮಹಾರಾಜ್ ಆಫ್ ಮೈಸೂರು 1878 ರಂತೆ 599 ಎಕರೆ ಪ್ರದೇಶವನ್ನು ರಾಜ್ಯ ಅರಣ್ಯ ನೆಡುತೋಪು ಎಂದು ಅಧಿಸೂಚಿಸಿದ್ದು. ಅಧಿಸೂಚನೆ ಸಂಖ್ಯೆ 10407 FTF 153ರಿಂದ 95 ದಿನಾಂಕ 1896 ಮೇ 29ರಂದು ಮೈಸೂರು ಗೆಜೆಟ್ನಲ್ಲಿ ಇದು ಅಧಿಸೂಚನೆ ಆಗಿದೆ. ಅಧಿಸೂಚನೆ ಗೆಜೆಟ್ ಅಧಿಸೂಚನೆ ಇಲ್ಲಿದೆ.